ಕುಡಿಯುವ ನೀರಿಗೆ ಡ್ರೈನೇಜ್ ನೀರು ಬಿಟ್ಟು ಕಲುಷಿತಗೊಳಿಸುತ್ತಿರುವ ಮಂಗಳೂರು ಮಹಾನಗರ ಪಾಲಿಕೆ ಕೊಳಚೆ ನೀರು ದೇಹ ಸೇರಿ ಅನಾರೋಗ್ಯಕ್ಕೀಡಾಗುತ್ತಿರುವುದು ಮಾತ್ರವಲ್ಲ, ಡ್ರೈನೇಜ್ ನೀರಿನ ವಾಸನೆಯಿಂದ ಮೂಗು ಮುಚ್ಚಿಕೊಂಡು ನಡೆದಾಡುವ ಸ್ಥಿತಿ ಮೂಡುಶೆಡ್ಡೆ ಪರಿಸರದ ನಿವಾಸಿಗಳದ್ದು. ಹಲವಾರು ಬಾರಿ ಹೋರಾಟ ನಡೆಸಿದ್ರೂ ಜನರ ಸಮಸ್ಯೆಗೆ ಇನ್ನೂ ಪರಿಹಾರ ಮಾತ್ರ ಸಿಕ್ಕಿಲ್ಲ. ನಮ್ಮ ಕುಡ್ಲ ವಾಹಿನಿಯು ಈ ಕುರಿತು ವರದಿ ಪ್ರಸಾರ ಮಾಡಿತ್ತು, ಆದರೆ ಫಲಶ್ರುತಿಯಾಗಿಲ್ಲ. ಕಂಡು ಕೇಳದಂತಿರೋ ಪಾಲಿಕೆಯ ಬೇಜವಾಬ್ದಾರಿತನದ ವಿರುದ್ಧ ಸಾರ್ವಜನಿಕರು ಇದೀಗ ಮತ್ತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಹುಜನ ಕುಡಿಯುವ ನೀರಿಗೆ ಡ್ರೈನೇಜ್ ನೀರು ಬಿಟ್ಟು ಕಲುಷಿತಗೊಳಿಸುತ್ತಿರುವ ಮಂಗಳೂರು ಮಹಾನಗರ ಪಾಲಿಕೆಯ ನಡೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶಗೊಂಡ ಘಟನೆ ಮೂಡುಶೆಡ್ಡೆ ವೆಟ್ವೆಲ್ ಪ್ಲಾಂಟ್ ಬಳಿ ನಡೆದಿದೆ. ಮಂಗಳೂರು ನಗರದ ಡ್ರೈನೇಜ್ ನೀರು ಮೂಡುಶೆಡ್ಡೆಯ ಪ್ಲಾಂಟ್ಗೆ ಬರುತ್ತಿದ್ದು, ಆದರೆ ಪ್ಲಾಂಟ್ನ ಸಾಂದ್ರತೆಗೂ ಮೀರಿ ನೀರನ್ನ ಬಿಡ್ತಾ ಇದ್ದಾರೆ. ನೀರು ಶೇಖರಿಸಲು ಸಾಧ್ಯವಾಗದೆ ಹೆಚ್ಚುವರಿ ಗಲೀಜು ನೀರು ತೋಡಿಗೆ ಸೇರುತ್ತಿದ್ದು, ಈ ಮೂಲಕ ಮರವೂರಿನ ಡ್ಯಾಂಗೆ ಕೊಳಚೆ ನೀರು ಸೇರ್ತಾ ಇದೆ. ಇದರಿಂದ ಪರಿಸರದ ಜನರಿಗೆ ಅನಾರೋಗ್ಯ ಕಾಡುತ್ತಿದ್ದು, ಮೂಡುಶೆಡ್ಡೆಗೆ ಮಾರಕವಾಗಿ ಪ್ಲಾಂಟ್ ನಿರ್ಮಾಣವಾಗಿದೆ ಎಂಬುದು ಜನರ ಗೋಳಾಗಿದೆ. ಇನ್ನು ಈ ಅವ್ಯವಸ್ಥೆಯ ಕುರಿತು ನಮ್ಮ ಕುಡ್ಲ ವಾಹಿನಿಯು ವರದಿಯನ್ನ ಪ್ರಸಾರ ಮಾಡಿತ್ತು, ಆದರೆ ಜನರಿಗೆ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಅಂದರೆ ಜನರ ಪರಿಸ್ಥಿತಿಯಾಗಲಿ ಮಾಧ್ಯಮದ ಜನಪರ ದನಿಯಾಗಲಿ ಪಾಲಿಕೆಗೆ ಕೇಳಿಸಿದಂತಿಲ್ಲ. ಕೆಟ್ಟ ನೀರು, ಗಲೀಜು ನೀರು ತೋಡಿಗೆ ಬಿಟ್ಟು ನಮ್ಮ ಕುಡಿಯುವ ನೀರನ್ನು ಹಾಳು ಮಾಡುತ್ತಿರುವಂಥ ಈ ಡ್ರೈನೇಜ್ನ ಅಧಿಕಾರಿಯವರು ಇವತ್ತು ಬಂದು ಭರವಸೆ ಕೊಟ್ಟಿದ್ದಾರೆ ನಮಗೆ. ಏನಂತ ಅದರ ಬಗ್ಗೆ ನಾವು ಅಧಿಕಾರಿಯವ್ರ ಹತ್ರ ಮಾತಾಡ್ತೇವೆ. ಆದರೆ ಇದರ ಬಗ್ಗೆ ಅವರು ಗಮನ ತೆಕ್ಕೊಳ್ಳಿಲ್ಲದ್ರೆ ಇನ್ನು ಮುಂದೆ ನಾವು ತೀವ್ರ ಹೋರಾಟ ಮಾಡಿ ನಾವು ಇದಕ್ಕೆ ಉಪವಾಸ ಕೂತ್ಕೊಂಡು ಈ ಡ್ರೈನೇಜಿನ ಬಗ್ಗೆ ಹೊರಗೆ ನೀರು ಬಿಡುವ ಇದನ್ನು ನಿಲ್ಲಿಸುವವರೆಗೆ ನಮ್ಮ ಹೋರಾಟ ನಿಲ್ಲಿಸುವುದಿಲ್ಲ. ಕಂಡು ಕೇಳದಂತಿರೋ ಪಾಲಿಕೆಯ ಬೇಜವಾಬ್ದಾರಿತನದ ವಿರುದ್ಧ ಆಕ್ರೋಶಗೊಂಡಿರೋ ಸಾರ್ವಜನಿಕರು ಪಾಲಿಕೆಯ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇದನ್ನ ಮನಗಂಡ ಅಧಿಕಾರಿಗಳು ಹಾಗೂ ಪ್ಲಾಂಟ್ನ ಗುತ್ತಿಗೆದಾರರು ಜನರ ಮನವೊಲಿಸಲು ಪ್ರಯತ್ನವನ್ನ ನಡೆಸಿದ್ದಾರೆ. ಪ್ಲಾಂಟ್ನ ಸಾಂದ್ರತೆಯನ್ನ ಏರಿಸಿ ಸಮಸ್ಯೆಯನ್ನ ಪರಿಹರಿಸುವ ಭರವಸೆಯನ್ನ ನೀಡಿದ್ದಾರೆ. ಆದರೆ ಈಗಾಗಲೇ ಡ್ರೈನೇಜ್ ನೀರು 3-4 ವರ್ಷಗಳಿಂದ ಕುಡಿಯುವ ನೀರಿಗೆ ಸೇರುತ್ತಿದ್ದು, ಕಾಮಗಾರಿ ಕೈಗೊಂಡು ಸಮಸ್ಯೆ ಪರಿಹಾರವಾಗಲು ಇನ್ನೆಷ್ಟು ವರ್ಷಗಳು ಕಾಯಬೇಕು? ನಮಗೆ ಆದಷ್ಟು ಬೇಗ ಬದಲಿ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಂದು ವಾರದ ಉಲಾಯಿ ಇಂದಕ್ಕೆ ಎಂಕುಲು ಊರ್ದ ಗ್ರಾಮಸ್ಥರು ಸೇರ್ದೆ ಕುಲ್ದು ಇಂದಕ್ಕೆ ಬೋಡಾಪಿನ ಹೋರಾಟಗೆ ಎಂಕುಲು ನನ್ನ ಜಪ್ಪಡೆ ಆಪುಂದು ಯಾಕೆಂದ ಇಜ್ಜಿನ ಗ್ರಾಮಸ್ಥರ ಖಂಡಿತವಾದ್ಲ ಸೀಕಡು ಸೈಪಿನಂಚಿನ ಪರಿಸ್ಥಿತಿ ನಿರ್ಮಾಣ ಆಪುಂಡು. ಕುಡ ಒಂಜಿ 2 ಕೋಟಿಗೆ ಡ್ರೈನೇಜ್ ಕಲೆಕ್ಷನ್ ಮಲ್ತೊಂದುಲ್ಲೇರು. ಒಂಜಿ ತಿರುವೈಲು ವಾರ್ಡ್ಗೆ ವಾಮಂಜಿರು ವಾರ್ಡ್ಗೆ ಇತ್ತನೇ ಮುಲ್ಪದ ನೀರು ತಡೇರ ಸಾಧ್ಯಜ್ಜಂದೆ ತೋಡುಗು ಬಿಡೊಂದುಲ್ಲೇರು. ಕುಡ ನಾನು ಒಂಜಿ ಆಜಿ ತಿಂಗಳು ಆ ನೀರ್ಲ ಬತ್ತು ನನ್ನ ಆಂಡ ಮೂಲು ಬೊಲ್ಲ ಬರ್ಪಿನಿ ಗಲೀಜಿ ನೀರಿಡು ಗ್ಯಾರಂಟಿ. ಅದಕ್ಕೋಸ್ಕರ ಎಂಗಳ ಊರ್ದ ಜನಕ್ಲೇನು ರಕ್ಷಣೆ ಮಲ್ಪಡು ಆ ನಿಟ್ಟಡು ಪಂಚಾಯತಿದ ಅಧ್ಯಕ್ಷರೇ ಎಂಕುಲು ಪ್ರಮುಖರು ಪೂರ 2-3 ದಿನೋತ್ತವಲಾಯಿ ಕುಲ್ದು ಒಂದೇತ ರೂಪುರೇಷೆಯನ್ನು ನಿರ್ಧಾರ ಮಲ್ಪ. ಹೌದು, ಟೆಂಡರ್ ಕರೆದು ಕಾಮಗಾರಿ ಕೈಗೊಳ್ಳಲು ಕಡಿಮೆ ಎಂದರೂ 1 ವರ್ಷ ಬೇಕಾಗುತ್ತೆ. ಅಲ್ಲಿಯವರೆಗೂ ಇಂತಹ ಗಲೀಜು ನೀರನ್ನೇ ನಾವು ಕುಡಿಯಬೇಕಾ ಎನ್ನುವುದು ಮೂಡುಶೆಡ್ಡೆ ಪರಿಸರದವರ ಪ್ರಶ್ನೆ. ಅಧಿಕಾರಿಗಳ ಈ ಕ್ರಮದಿಂದ ಇಲ್ಲಿನ ಪರಿಸರದ ಜನರಿಗೆ ಮೂಗು ಬಿಡದಂತಹ ಪರಿಸ್ಥಿತಿ ಬಂದೊದಗಿದೆ. ಸಾಕಷ್ಟು ಬಾರಿ ಹೋರಾಟಗಳನ್ನ ನಡೆಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಮಹಾನಗರ ಪಾಲಿಕೆ ಮಾತ್ರ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲವೆಂಬಂತೆ ಕೈಕಟ್ಟಿ ಬೇಜವಾಬ್ದಾರಿ ವರ್ತನೆಯನ್ನ ತೋರಿಸ್ತಾ ಇದೆ. ಒಟ್ಟಿನಲ್ಲಿ ಇನ್ನಾದ್ರೂ ಕೊಳಚೆ ನೀರಿನಿಂದ ಕುಡಿಯುವ ನೀರಿಗೆ ಮುಕ್ತಿ ಸಿಗುತ್ತಾ? ದಿನನಿತ್ಯದ ಮೂಗು ಮುಚ್ಚಿಕೊಂಡು ನಡೆದಾಡುವ ಪರಿಸ್ಥಿತಿಗೆ ಬ್ರೇಕ್ ಎಂದು ಸಿಗುತ್ತೆ ಅನ್ನೋದು ಮೂಡುಶೆಡ್ಡೆ ಪರಿಸರ ನಿವಾಸಿಗಳ ಪ್ರಶ್ನೆಯಾಗಿದೆ. ಮಹಾನಗರ ಪಾಲಿಕೆ ಇನ್ನಾದ್ರೂ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಮೂಡುಶೆಡ್ಡೆ ಪರಿಸರದ ಜನರ ಸಮಸ್ಯೆಗೆ ಪರಿಹಾರ ಒದಗಿಸಿದ್ರೆ ಪ್ರತಿಭಟನೆಯಂತಹ ಎಚ್ಚರಿಕೆಗೆ ಅವಕಾಶ ನೀಡದಂತಾಗುತ್ತೆ. ಸಂದೇಶ್ ಜಾರ, ನಮ್ಮ ಕುಡ್ಲ ನ್ಯೂಸ್ 24x7.